ಉತ್ತರಾಖಂಡ್ ಪಿಥೋರಾಗಢ್ ಡಿಸ್ಟಿಕ್ನಲ್ಲಿ ಲೊಕೇಟ್ ಆಗಿರುವ ಚಿಕ್ಕ ಟೌನ್ ಇದು. ಮೇನ್ ಗೇಟ್ವೇ ಟು ಆದಿ ಕೈಲಾಶ್ ಮತ್ತು ಓಂ ಪರ್ವತ್ ಯಾತ್ರಾ. ಸೆಂಟ್ರಲ್ಲಿ ಕಾಳಿ ನದಿ ಫ್ಲೋ ಆಗ್ತಿರೋದು. ರೈಟ್ ಸೈಡ್ ಬಂದು ನೇಪಾಳ್ ಮತ್ತು ಲೆಫ್ಟ್ ಸೈಡ್ ಇರೋದು ಇಂಡಿಯಾ. ಡೇ 7 ಇವತ್ತು. ನಾವು ಧಾರ್ಚುಲಾಯಿಂದ ಆದಿ ಕೈಲಾಶ್ ಕಡೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ನಮ್ಮದು ಡೇ 6 1 ಡೇ ವೇಸ್ಟ್ ಆಯಿತು ರೋಡ್ ಬ್ಲಾಕೇಜಿಂದ. ಇದೇ ಲಾಸ್ಟ್ ಫ್ಯೂಯಲ್ ಸ್ಟೇಷನ್ನು. ನಾವು ಒನ್ಸ್ ಧಾರ್ಚುಲಾ ಬಿಟ್ಟು ಮುಂದೆ ಹೋದ್ಮೇಲೆ ನಮ್ಗೆ ಆದಿ ಕೈಲಾಶ್ ರೂಟಲ್ಲಿ ಯಾವುದೇ ಥರ ಫುಲ್ ಸ್ಟೇಷನ್ ಸಿಗೋಲ್ಲ. ಸೊ ನಾವಿಲ್ಲೇ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊತಾ ಇದ್ದೀವಿ. ನಾವು ಧಾರ್ಚುಲಾ ಎಕ್ಸಿಟ್ ಆಗ್ತಿದ್ದಂಗೆ ಪರ್ಮಿಟ್ ರೆಡಿ ಇರಬೇಕು. ಮತ್ತು ಪರ್ಮಿಟ್ ಹೆಂಗೆ ಮಾಡಿಸ್ಕೊಳ್ಳೋದು ಅಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮತ್ತು ಏನಾದರೂ ಮೆಡಿಸಿನ್ಸು ಮತ್ತು ವಾಟರ್ ಬಾಟಲ್ಸು ಕ್ಯಾರಿ ಮಾಡೋದು ಒಳ್ಳೆಯದು. ರೋಡ್ ಕಂಡೀಷನ್ಸ್ ಬಂದು ವೆರಿ ನ್ಯಾರೋ ರೋಡ್ಸ್ ಇರುತ್ತೆ. ಲ್ಯಾಂಡ್ ಸ್ಲೈಡ್ಸ್ ತುಂಬ ಕಡೆ ಆಗಿರುತ್ತೆ. ಅದನ್ನು ಮೇಂಟೈನ್ ಮಾಡೋದು ಬಂದು ಬಾರ್ಡರ್ ರೋಡ್ ಆ್ಯಂಡ್ ಆರ್ಗನೈಸೇಷನ್ಸ್. ನಾವು ಈ ಜರ್ನಿಯಲ್ಲಿ ಕಾಳಿ ರಿವರ್ ಮತ್ತು ವಾಟರ್ ಫಾಲ್ಸ್ ಫ್ರಮ್ ಮೌಂಟೇನ್ಸು, ಸ್ನೋ ಕವರ್ಡ್ ಪೀಕ್ಸು, ಡೀಪ್ ವ್ಯಾಲೀಸು ಮತ್ತು ಮೇನ್ ಪಾಯಿಂಟ್ಸ್ನಲ್ಲಿ ಟೂ ವೆಹಿಕಲ್ಸ್ ಒಂದೇ ಸತಿ ಪಾಸ್ ಆಗೋಕ್ಕಾಗಲ್ಲ. ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು. ನಮಗೆ ಧಾರ್ಚುಲಾ ಮತ್ತು ಆದಿ ಕೈಲಾಶ್ ರೂಟ್ನಲ್ಲಿ ಫ್ಯೂ ವಿಲೇಜಸ್ ಸಿಗುತ್ತೆ. ವಿಲೇಜಸ್ ಬಂದು ತಾವಾಘಾಟ್, ಮಾಲ್ಪಾ, ಬೂಂದಿ, ಚಿಯಾಲೇಕ್, ಗುಂಜಿ ಮತ್ತು ಕೂಟಿ. ನೆಟ್ವರ್ಕ್ ಇಶ್ಯೂ ಇದೆ. ನಮಗೆ 2 days ನೆಟ್ವರ್ಕ್ ಸಿಕ್ಕಲ್ಲ. ನಾವು ಹೋಗಿ ದರ್ಶನ ಮಾಡಿ ನಾವು ಮತ್ತೆ ಧಾರ್ಚುಲಾ ರಿಟರ್ನ್ ಆಗಂಟ ನಮಗೆ ನೆಟ್ವರ್ಕ್ ಎಲ್ಲೂ ಸಿಗಲ್ಲ. ನಾನು ವೀಡಿಯೋ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದೆ ನಿಮಗೆ ಡೇ 6 ವೇಸ್ಟ್ ಆಯಿತು, ಸ್ವಲ್ಪ ರೋಡ್ ಬ್ಲಾಕ್ ಆಗಿತ್ತು ಅಂತ. ನಿಮಗೆ ರೈಟ್ ಸೈಡಲ್ಲಿ ಏನು ಕಾಣ್ತಿದೆ ನೀರಲ್ಲಿ ಒಂದು ದೊಡ್ಡ ಬಂಡೆ ಬಿದ್ದಿದೆಯಲ್ಲ, ಅದೇ ರೋಡಲ್ಲಿ ಬಿದ್ದಿದ್ದು. ಅದನ್ನು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂದರೆ ಅವರು ಆಲ್ಮೋಸ್ಟ್ ಒಂದು 6 to 7 hours ಕ್ಲಿಯರ್ ಮಾಡಿ ಮತ್ತೆ ರೋಡ್ನ ಓಪನ್ ಮಾಡಿಕೊಟ್ಟಿದ್ದಾರೆ. ಬೆಸ್ಟ್ ಟೈಮ್ ಟು ವಿಸಿಟ್ ಆದಿ ಕೈಲಾಶ್ ಮತ್ತು ಓಂ ಪರ್ವತ್ ಅಂದರೆ ಮೇ ಮಂತಿಂದ ಅಕ್ಟೋಬರ್ ಮಂತ್ವರೆಗೂ. ಜುಲೈ ಮತ್ತು ಆಗಸ್ಟ್ ಅವಾಯ್ಡ್ ಮಾಡಿ ಬಿಕಾಸ್ ಆಫ್ ಲ್ಯಾಂಡ್ ಸ್ಲೈಡ್ಸ್. ವಿಂಟರ್ನಲ್ಲಿ ಎಂಟೈರ್ ರೀಜನ್ ಕ್ಲೋಸ್ ಆಗಿರುತ್ತೆ ಡ್ಯೂ ಟು ಹೆವಿ ಸ್ನೋಫಾಲ್. ಥ್ಯಾಂಕ್ ಯು ಭಯ್ಯ. ಚಳಿಗ ಕೂದಲು ನೋಡಿ ಹೆಂಗಾಯ್ತು. ಒಂದು ಗಾಡಿ ಹಾಕೊಂಡು ಹೋಗೋಣ. ಅದೇ ಎತ್ಕೊಂಡು ಹೋಗ್ಬಿಟ್ರಿ ಟ್ರೈನ್ನ ಚಿಕ್ಕ ಚಿಕ್ಕ ಮರಿಗಳು ಹಂಗೆ ಎತ್ಕೊಂಡು ಹೋಗ್ಬಿಡೋದ. ಸನ್ ರೂಫ್ ಇರ್ಬೇಕಿತ್ತು, ಮಸ್ತ್ ಮಾಡ್ಬೋದಿತ್ತು. ಇರೋದ್ರಲ್ಲೇ ಮಾಡ್ತಾವಲ್ಲ ನೀವು, ಸನ್ ರೂಫ್ ಬೇರೆ. ಇರೋದ್ರಲ್ಲೇ ಖುಷಿ ಪಡ್ಬೇಕು ನಾವು. ಅದಿದ್ರೆ ಆಗ್ತಾ ಇದ್ದೆ, ಇದಿದ್ರೆ ಮಾಡ್ತಾ ಇದ್ದೆ ಅನ್ನೋದಲ್ಲ. ಪೋಸ್ ಕೊಡ್ತಿದ್ದ ನೋಡವು.
ಅಲ್ಲಿ ನೋಡಿ ಎಷ್ಟು ಕುಂತಿದ್ದಾವೆ ಅದು ಅಲ್ಲಿ ನೋಡು. ಧಾರಚುಲಾಯಿಂದ ನಾವು ಓಂ ಪರ್ವತ್ ಮತ್ತು ಆದಿ ಕೈಲಾಶ್ ಹೋಗ್ಬೇಕಂದ್ರೆ ಮೇನ್ ಸೆಂಟ್ರ್ ಪಾಯಿಂಟ್ ಬಂದು ಗುಂಜು. ನಾವು ಫಸ್ಟ್ ಗುಂಜು ರೀಚ್ ಆಗ್ತೀವಿ ಇವತ್ತು. ಗುಂಜು ಧಾರಚುಲಾಯಿಂದ 80 ಕಿಲೋಮೀಟರ್ಸ್ ಇದೆ. ಅರೌಂಡ್ 3 hours ಬೇಕು ರೀಚ್ ಆಗೋಕ್ಕೆ. ಮತ್ತು ಆಫ್ಟರ್ನೂನ್ 3 o'clock ಮೇಲೆ ಆರ್ಮಿಯವ್ರು ಯಾರನ್ನೂ ಅಲೌ ಮಾಡಲ್ಲ. ನಾವು ಧಾರಚುಲಾದಿಂದ ಗುಂಜಿಗೆ ಹೋಗೋಕ್ಕಾಗಲ್ಲ ಮತ್ತು ಗುಂಜಿಂದ ಧಾರಚುಲಾಗೂ ಬರೋಕ್ಕಾಗಲ್ಲ. ಸೊ ಬೆಟರ್ ನಾವು ಮಾರ್ನಿಂಗ್ ಬೇಗ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಧಾರಚುಲಾ ಟು ಗುಂಜ್ ಈಸಿ ಆಗುತ್ತೆ. ಸೇಮ್ ರಿಟರ್ನ್ ಆಗಬೇಕಾದ್ರೂ ಅಷ್ಟೇ, ಗುಂಜ್ ಟು ಧಾರಚುಲಾ ಬೇಗ ಬಿಟ್ಟರೆ ಮಾರ್ನಿಂಗ್ ಈಸಿ ಆಗುತ್ತೆ. अभी रुकना है सर, चढ़ तो जाएगी लेकिन वो है फिर उसको बैक करना पड़ेगा सर. अभी रुकना जाना है. धीरे 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 मत रिवर्स पर मत बोलो. भैया रिवर्स में. हां थोड़ी देर रुक जाओ, गाड़ी पलटी खा. हां ठीक है ठीक है. हां ठीक है ठीक है. ತಾವಾ ಘಾಟ್ ಬಿಟ್ಟು ಮುಂದೆ ಬರ್ತಿದ್ವಿ. ಒಂದು ಕ್ಯಾಂಪರ್ ಬಿದ್ದೋಗಿದೆ ಅಂತ ಆರ್ಮಿಯವರು ರೋಡ್ ಬ್ಲಾಕ್ ಮಾಡಿದರು. ಅದು ಹೆಂಗೆ ಬಿದ್ದೋಗಿದೆ ಅಂತ ಬನ್ನಿ ನಿಮಗೂ ತೋರಿಸ್ತೀನಿ. ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ, ರೋಡ್ ಕ್ಲಿಯರ್ ಆಯಿತು. ಮತ್ತು ಡ್ರೈವರ್ಗೇನೂ ಆಗಿರಲಿಲ್ಲ. ಡ್ರೈವರ್ ಪಕ್ಕದಲ್ಲಿರೋಂಗೆ ಸ್ವಲ್ಪ ಏಟಾಗಿತ್ತು. ಆಂಬುಲೆನ್ಸಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಅವ್ರಿಗೆ. At the top. ಇನ್ನು ಟಾಪಲ್ಲೆಲ್ಲ ಮಧ್ಯ ಇದೀವಿ ನಾವು. ಅಂದರೆ ಹೋಗ್ತಾ ಇದ್ದೀರಿ ಅಂತ. ಗಾಡಿಗಳೇ ನ್ಯಾಚುರಲ್ ಶವರ್ ಬಾತ್ ಮಾಡಿಸಿದಿರಿ ಇವತ್ತು. ಖುಷಿ ಆಗ್ಬಿಟ್ಟೈತೆ. ಬೇಕಿತ್ತು ಜಾಗ ಹೃದಯ ವಾಟ್ ಎ ವ್ಯೂ ಬ್ರೋ. ಮುಂದೆ ಬಿಟ್ಟ ಮೇಲೆ ಹೋಗ್ತಾ ಇದ್ದೀವಿ ಇವಾಗ. ಗಾಂವ್ ಬೂಂದಿ. ಇದು ಬೂಂದಿ ವಿಲೇಜ್. ಇದು ಏನೇ ಕಂಡರೂ ನೀನೇ
ನಾವು ಜರ್ನಿ ಮಾಡಬೇಕಾದ್ರೆ ಈ ರೂಟಲ್ಲಿ ತುಂಬ ಕಡೆ ನಮಗೆ ಇಂಡಿಯನ್ ಆರ್ಮಿ ಕ್ಯಾಂಪ್ ಸಿಗುತ್ತೆ. ಆ ಆರ್ಮಿ ಕ್ಯಾಂಪ್ ಮತ್ತು ಆರ್ಮಿ ಪೀಪಲ್ಸ್ನ ನೋಡ್ತಿದ್ರೆ ನಮ್ಗೊಂಥರ ಸೇಫ್ ಮತ್ತು ಪ್ರೌಡ್ ಫೀಲ್ ಬರುತ್ತೆ. ಚಾಲಕ್ ಚೆಕ್ ಪೋಸ್ಟ್ ರೀಚ್ ಆದ್ವಿ ಈಗ. ಇಲ್ಲಿ ನಾವು ಏನು ಪರ್ಮಿಟ್ ಮಾಡಿಸಿರ್ತೀರೋ ಕೆಳಗಡೆ ಆಧಾರ್ ಕಾರ್ಡ್ ಪರ್ಮಿಟು. ಆಧಾರ್ ಕಾರ್ಡ್ ತೊಗೊಂಡ ಹಾಂ ಇಲ್ಲಿ ಪರ್ಮಿಟ್ ನೋಡ್ಸ್ಬಿಟ್ಟಿಲ್ಲ, ಚೆಕ್ ಮಾಡಿಬಿಟ್ಟು ಮುಂದೆ ಬಿಡ್ತಾರೆ ಅವರು. ಪರ್ಮಿಟ್ ಮುಗೀತು. ಈಗ ಟುವರ್ಡ್ಸ್ ಗುಂಜ್. JCB ಆರ್ಮಿ JCB. ನೀನೇ ಮಾಡ್ಬೇಕು, ಆ ಕಡೆ ಚೆನ್ನಾಗಿ ಬರುತ್ತೆ ಅಷ್ಟೇ. ಇಲ್ಲಿ ಹಾಕ್ತೀನಿ ನೋಡಿ, ಚೆನ್ನಾಗಿ ಬರುತ್ತೆ. ನೀವು ಸ್ವಲ್ಪ ವಿಡಿಯೋ ಮಾಡಿ, ಸಕ್ಕತ್ತಾಗಿ ಬರುತ್ತೆ. ನೀರು ಯಾವ ಕಲರ್ ಐತೆ? ನೀರು ಯಾವ ಕಲರ್ ಐತೆ? ಎವ್ವಿ ಬ್ಲೂ ಐತಲ್ಲ ಇಲ್ಲಿ. ಬ್ಲೂಯಿಶ್ ಅಲ್ಲ, ಅದು ಗ್ರೀನಿಶ್ ಇದ್ದಂಗೆ ಐತೆ. ಸ್ಕೈ ಅಲ್ಲ, ಅದು ಏನಂತಾರಪ್ಪ ಅದಕ್ಕೆ, ಏನೋ ಕಲರ್, ಗ್ರೆನೇಟ್ ಬ್ಲೂ. ನೋಡಪ್ಪ 3 ಕಿಲೋಮೀಟರ್ ಆಯ್ತು ಇಲ್ಲಿಗೆ. ಸೆಕೆಂಡ್ ಪರ್ಮಿಟ್ ಮುಗಿಸ್ಕೊಂಡು ಗುಂಜ್ ಕಡೆ ಹೊಲ್ಟ್ವಿ. ಎರಡು ಕಡೆ ಗುಂಜ್ ರೋಡ್ ಇದು ಮಾಡ್ತಾ ಇದ್ದಾರೆ, ಇನ್ನು ಕನ್ಸ್ಟ್ರಕ್ಷನಲ್ಲಿದೆ. ಗುಂಜಿಗೆ ಇನ್ನೊಂದು 3 ಕಿಲೋಮೀಟರ್ಸ್ ಇರುತ್ತೆ ಇಲ್ಲಿಂದ. ನಂಗೊತ್ತಿಲ್ಲ, ಸ್ವಲ್ಪ ಹಿಂದಕ್ಕೆ ಬಂದರೆ ಅಲ್ಲೂ ಕೊಲ್ಟಾಗ್ತಾರೆ. ನಮಗೆ ರೈಟ್ ಸೈಡ್ ಏನು ವ್ಯೂ ಕಾಣ್ತಿದೆಯೋ ಅದೇ ಗುಂಜಿ ವಿಲೇಜ್. ನಾವು ಇವತ್ತು ಆ ಗುಂಜಿ ವಿಲೇಜಲ್ಲಿ ಆಲ್ಟ್ ಆಗ್ತೀವಿ. ಮತ್ತು ಲೋಕಲ್ ಪೀಪಲ್ಸು ಅಷ್ಟೇ, ಮತ್ತು ಸುಮಾರು ಟ್ರಾವೆಲರ್ಸು ಅಷ್ಟೇ ಆ ಗುಂಜಿಯಲ್ಲಿ ಆಲ್ಟ್ ಆಗೋದು ಬೆಸ್ಟು ಅಂತ ಹೇಳ್ತಾರೆ. ನಾವು ಇಲ್ಲಿಂದ ಫರ್ದರ್ ಟ್ರಾವೆಲ್ ಮಾಡಿದ್ರೆ ನಾವು ಇನ್ನೂ ಜಾಸ್ತಿ ಹೈಟ್ಸ್ಗೆ ಹೋಗ್ತೀವಿ. ಕೂಟಿ ವಿಲೇಜ್ ಬಂದು 12,500 ಫೀಟಲ್ಲಿದೆ. ನಮಗೆ ಗುಂಜಿ 10,500 ಫೀಟಲ್ಲಿದೆ. ಸೊ ಗುಂಜಿನೇ ಬೆಸ್ಟ್ ಆಪ್ಷನ್ ಟು ಸ್ಟೇ ಅಂತ ಎಲ್ಲರೂ ಗುಂಜಿಯಲ್ಲೇ ಸ್ಟೇ ಆಗ್ತಾರೆ. ಹೋಗ್ಬಿಡು ಅಂತವ್ರೆ, ಹೋಗ್ಬಿಡೋಣ. ಥ್ಯಾಂಕ್ಸ್ ಹೇಳ. ಇಲ್ಲಿ ಲೆಫ್ಟ್ ಹೋದ್ರೆ ಆದಿಕೈಲಾಶ್ ಮೇಲೆ, ಹಿಂಗೆ ಸ್ಟ್ರೈಟ್ ಹೋದ್ರೆ ಓಂ ಪರ್ವತ್. ನಾವು ದಾರ್ಚಲಲ್ಲಿ 2 ನೈಟ್ಸ್ ಸಾಲ್ಟ್ ಆಗಿದ್ವಿ. ಅವರ ಸ್ವಂತ ಮಗಳದಂತ ಇದು ಹೋಮ್ ಸ್ಟೇ. ಇದೇ ನಾವು ಇವತ್ತು ನೈಟ್ ಆಲ್ಟ್ ಆಗ್ತಾ ಇರೋ ಪ್ಲೇಸ್.
ಗುಂಜ್ ಹೋಮ್ ಸ್ಟೇ. ಇದು ಎಲ್ಲ ಟೆಂಟ್ಸ್ ಇದೆ. ಇನ್ನು ಆ ಕಡೆ ಮೇಲೆ ಹೋದರೆ ನಮ್ಮ ರೂಮ್ಸ್ ಇದೆ. ನಾವು ರೂಮ್ಸಲ್ಲಿ ಆಲ್ಟ್ ಆಗೋದು, ಟೆಂಟಲ್ಲಿ ಆಗಲ್ಲ. ಈಗ ಮ್ಯಾಗಿ ಹೇಳಿದ್ದೀವಿ, ಮ್ಯಾಗಿ ತಿಂದು ಒಂದು ಕಾಫಿ ಕುಡಿದು ಫಸ್ಟ್ ಓಂ ಪರ್ವತ ಹೋಗಿ ಬಂದಿರ್ತೀವಿ. ಹೋಗಿ ಬಂದಿಲ್ಲ ಆಲ್ಟ್ ಆಗ್ತೀವಿ. ನಾಳೆ ಇಲ್ಲಿಂದ ಆದಿ ಕೈಲಾಸ ಹೋಗ್ತೀವಿ. ಸ್ನೋ ಸ್ಟಾರ್ಟ್ ಆಗಿದೆ. ಇದು ಪಾರ್ಕಿಂಗ್ ಏರಿಯಾ. ಇದೆ ಹೈವೇ, ಗುಂಜ್ ಹೈವೇ. ಸ್ಕೂಲ್ ಅಂತೆ. ಹೋಮ್ ಸ್ಟೇ ಒಳಗಡೆ ಹೋಗಿ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ. ಇದೇ ಮೇಲೆ ಹೋಮ್ ಸ್ಟೇ. ಗ್ಲಾಸ್ ಇಳಿಸ್ಲಾ? ಇಳಿಸು. ಈಗ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಓಂ ಪರ್ವತ್. 18 ಕಿಲೋಮೀಟ್ರ್ ಅಂತೆ. 18 ಕಿಲೋಮೀಟರ್ ಕಂಪ್ಲೀಟ್ ಆಫ್ ರೋಡಿಂಗ್ ಅಂತೆ. ನೋಡೋಣ ಹೇಗಿದೆ ರೋಡು. ಈಗ ಟೈಮು 2 ಎಕ್ಸಾಕ್ಟ್ 2 o'clock 1 minute. ನೀವು ನೋಡ್ಬೋದಲ್ಲಿ ಅದೇನು ಸ್ನೋಯಿಂದ ಫುಲ್ ಕವರ್ ಆಗಿದೆ ಮೌಂಟೇನ್. ಅದ್ರ ಬ್ಯಾಕ್ ಸೈಡೇ ಇರೋದು ಓಂ ಪರ್ವತ್. ಇನ್ನೆಂತಪ್ಪೆ ಹೆಂಗೈತೆ ವೈಬ್ಸು? ಈ ವೈಫ್ ಏನೆಲ್ಲ ಸಿಕ್ಕಲ್ಲ ಇದು. ಅದಕ್ಕೆ ಅಷ್ಟು ದೂರ ಬಂದಿರೋದು. ಉಸಿರಾಟಕ್ಕೆ ಏನು ತೊಂದರೆ ಆಗ್ತಿದ್ಯಾ? ತೊಂದರೆ ಆದರೆ ಇಂದ ಆಕ್ಸಿಜನ್ ಸಿಲಿಂಡರ್ ಐತೆ, ಎತ್ಕೋ, ಯೂಸ್ ಮಾಡು. ಚಿಕ್ಕದು 2 ತಂದಿದ್ದೀನಿ. ಕಾಳಿ ಮಂದಿರ್. ಯಾವ ಕಡೆನಾ? ಆಮೇಲೆ ಬೇಸ್ ಕ್ಯಾಂಪ್ ಬಿಡ ಅವ್ರಿಗೆ. ಮುಂಬೈ ಚೌಕಲ್ಲಿ ಐತೆ. ಕಾಳಿ ಮಾತಾ ಮಂದಿರ ಎಲ್ಲಿರೋದು? ಅದೇ ಮೇಲೆ ಹೆಂಗೆ ಹೋಗ್ಬೇಕು. ಇದೇ ಕಾಳಿ ಮಾತಾ ಮಂದಿರ. ಕಾಳಿ ಮಾತಾ ಮಂದಿರ್. ಆರ್ಮಿ ಅವ್ರದ್ದು ಕೆಫೆ ಇದೆ ಇಲ್ಲಿ. ಒಂದು ಆ ಕಡೆ ಇದೆ. ನಾವು ಮೊನ್ನೆ ನೇಪಾಳಲ್ಲಿ ನಿಂತ್ಕೊಂಡು ಸ್ಟ್ಯಾಂಡಿಂಗ್ ಬಿಟ್ವೀನ್ 2 countries ಅಂತ, ಆ ನದಿ ಇಲ್ಲೇ ಹುಟ್ಟೋದು. ಇದು ಗುಂಜ್ ಮತ್ತು ನಾವು ಓಂ ಪರ್ವತ್ ಮಧ್ಯದಲ್ಲಿರುತ್ತೆ. 20 ಕಿಲೋಮೀಟರ್ಸ್ ಅಂದರೆ 10 ಕಿಲೋಮೀಟರ್ಸಲ್ಲಿ ಸಿಗುತ್ತೆ ಇದು ನಿಮಗೆ. ಜೈ ಬಜರಂಗಬಲಿ. ಹರ ಹರ ಮಹಾದೇವ. ಜೈ ಶ್ರೀರಾಮ್. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಕೊಡು. ओम चंद्र मकमय पवित्र पापो नाशो योग्यराते नित्य क्षमी सर्वदा ओम चंद्र मकमय पवित्र पापो नाशो योग्यराते नित्य क्षमी सर्वदा ओम जयंती मंगल काली भद्रकाली कपालिनी देवी चमकी सुशासन तस्मै नमः ओम मंगल भगवान विष्णु मंगल पुष्य मंगल विजय मंगल तुम्हारी जय मां. Thank you, sir. ಇದು ಕಾಳಿ ನದಿಯ ಉಗಮ ಸ್ಥಾನ. ಇಲ್ಲಿ ಹುಟ್ಟಿ ಹರ್ಕೊಂಡು ಹೋಗುತ್ತೆ. ಅನ್ನ ಸಪ್ರೇಟ್ ಇದೆ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ನೆಕ್ಸ್ಟ್ ಲೆವೆಲ್ ದರ್ಶನ ಆಯಿತು. ಸ್ವಾಮಿಯವರ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ತಿಪ್ಪೆ ಆಯಿತು. ತಿಪ್ಪೇಶ್ ಬರ್ತಿದ್ದಾನೆ. ಪರ್ಮಿಟ್ ಹೋಗ್ಯಾ. ಅಲ್ಲಿ ಹೆಂಗೆ ಮಚ್ಚ ಕೇದಾರನಾಥಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತಾ ಎವ್ರಿಥಿಂಗ್? ಇವಾಗ ನೀನೇನು ಎಷ್ಟು ಹೈಟಲ್ಲಿ ಇದೆಯೋ ಇನ್ನು ಸ್ವಲ್ಪ 400 ಫೀಟ್ ಜಾಸ್ತಿಯಲ್ಲಿ ಇರ್ತೀಯ ಅಷ್ಟೇ. ನಿನಗೇನು ಆಗ್ತಾ ಇದೆಯಾ ಅಲ್ಲಿ? ಪ್ರಾಬ್ಲಮ್ ಇಲ್ಲ ಮತ್ತು ಅಲ್ಲಿ ಅಷ್ಟೇ. ಬಟ್ ಅಲ್ಲಿ ನೀನು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತೀಯ, ಅದು ಇನ್ನೂ ನಿಂಗೆ ಹೆವಿ ಸೇಫ್ ಅನ್ಸುತ್ತೆ. ಯಾಕಂದ್ರೆ ನೀನು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರ್ತೀಯ. ಇಲ್ಲ ನೀನು ಕಾರಲ್ಲಿ ಕುತ್ಕೊಂಡಿದ್ಯಾ, ಹಂಗಲ್ಲ. ಅಲ್ಲಿ ನೀನು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀಯಲ್ಲ, ಸ್ಟೆಪ್ ಬೈ ಸ್ಟೆಪ್ ನಿಂಗೆ ಅಲ್ಲಿ ಬಾಡಿ ಅಡ್ಜಸ್ಟ್ ಆಗ್ತಾ ಇರುತ್ತೆ. 4x4 ಯೂಸ್ ಮಾಡ್ತೀವಿ ಈ ರೋಡಲ್ಲಿ. ಜೈ ಮಹಾಕಾಳ್. Still how many kilometers is there? 1. Thank you. ನಮಗೆ ಇನ್ನೊಂದು 1/2 ಕಿಲೋಮೀಟರ್ ಇದೆ ಓಂ ಪರ್ವತ. ಬಟ್ ಆದರೂ ನಮಗೆ ಇಲ್ಲಿಗೆ ಒಂದು ವ್ಯೂ ಕಾಣಿಸ್ತಿದೆ ದೂರದಿಂದ, ಓಂ ಪರ್ವತದ ವ್ಯೂ. ಓಂ ಪರ್ವತ್ ರೀಚ್ ಆದ್ವಿ. ಅಲ್ಲಿ ಚೆಕ್ ಪೋಸ್ಟ್ ಇದೆ, ಈ ವೆಹಿಕಲ್ ಅಡ್ಡ ಇದೆ. ಅಲ್ಲಿ ನಾವು ಪರ್ಮಿಟಲ್ಲಿ ಹ್ಯಾಂಡ್ ಓವರ್ ಮಾಡಿ ಅವ್ರಿಗೆ ಇನ್ಫಾರ್ಮ್ ಮಾಡಿ ಕಾಣಿಸೋಣ, ಅದೇ ಚೆಕ್ ಪೋಸ್ಟು. ಅವ್ರು ಹೇಳಿದ್ರು ಬೇಗ ಹೋಗಿ, ಅಂದರೆ ಲೈಕ್ ಸ್ನೋ ಸ್ಟಾರ್ಟ್ ಆಗುತ್ತೆ, ಗುಂಜಿಗೆ ಬೇಗ ಹೋಗಿ ಅಂದರು. ಒಂದು 15 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತೀವಿ ಸರ್ ಅಂತ ರಿಕ್ವೆಸ್ಟ್ ಮಾಡಿ ವ್ಯೂ ಪಾಯಿಂಟ್ಗೆ ಹೋಗ್ತಿದ್ದೀರಿ. ತಿಪ್ಪೆ ಆಲ್ರೆಡಿ ಮುಂದೆ ಹೋಗಿದ್ದಾನೆ, ಅವನೇನೋ ಮೆಡಿಟೇಷನ್ ಮಾಡ್ತಾನಂತೆ. ಹೋಟೆಲ್ ಹರ ಹರ ಮಹಾದೇವ್. ತಿಪ್ಪೆ ತಿಪ್ಪೆ ತಿಪ್ಪೆ. Feel like 7. We are in heaven.
We are in Om Parvat. Har Har Mahadev. ಅಲ್ಲಿ ನಿನ್ನೆ ಅದಾಗಿತ್ತು ಅಲ್ಲಿ ಬಿದ್ದೈತೆ ನೀರಲ್ಲೇ. ಪರ್ವತ್ ದರ್ಶನ ಮುಗಿಸ್ಕೊಂಡು ಕರೆಕ್ಟಾಗಿ ಕತ್ಲಾಗಷ್ಟರಲ್ಲಿ ನಮ್ಮ ಹೋಮ್ ಸ್ಟೇಗೆ ನಾವು ರೀಚ್ ಆದ್ವಿ. ಮುಂದೆ ಕಾಣಿಸ್ತಿರೋದೆ ನಮ್ಮ ಹೋಮ್ ಸ್ಟೇ, ಮೇಲೆ ಇದೆ. ಗಾಡಿ ರೈಟ್ ಸೈಡ್ ಪಾರ್ಕ್ ಮಾಡ್ಬೇಕೀಗ. ಇಲ್ಲೇ ಪಾರ್ಕ್ ಮಾಡಿ ನೋಡಿ ನಮ್ಮ ಮೇಡಮ್ ಮೇಲೇನೆ ಇದ್ದಾರೆ. ಪಾರ್ಕಿಂಗ್ ಹೆಂಗಿದೆ? What is your name? दिव्या Your name? जोर से बोलना उधर. देवीना यूट्यूब देखते हैं तुम लोग? हाँ हाँ यूट्यूब पे आ जाएगा तुम थोड़ा दिन बाद. मेरा भी यूट्यूब चैनल हाँ आपका भी यूट्यूब चैनल है? चैनल है? है? यूट्यूब का और चैनल. ಅಪ್ಪದಿರ್ಬೇಕು. ಪಪ್ಪ ಕಾ? ಹಾಂ ಪಪ್ಪ ಕಾ? ದಾದಾ ಕಾ? मेरा है आपका? किस नाम से है? ಮಾರ್ನಿಂಗ್ 7:30 ರೂಮ್ ಚೆಕ್ಔಟ್ ಮಾಡಿ ಆದಿ ಕೈಲಾಶ್ವರ ಹೊರಟಿದ್ದೀವಿ. ಕೆಳಗಡೆ ಹೋಗಿ ದಾರಿ ಐತೆ. ಕೂಟಿ ವಿಲೇಜ್ ಇದು. ಮಹಾಭಾರತ ಟೈಮಲ್ಲಿ ಕುಂತಿ ಇಲ್ಲಿ ಜರ್ನಿ ಮಾಡಿದರು ಮತ್ತು ಪಾಂಡವಸ್ ಜೊತೆ ಇಲ್ಲಿ ಸ್ಟೇ ಆಗಿದ್ರು ಅಂತ ಈ ಪ್ಲೇಸ್ಗೆ ಕೂಟಿ ವಿಲೇಜ್ ಅಂತ ಹೆಸರು ಬಂದಿದೆ. ಇನ್ನು 6 ಕಿಲೋಮೀಟರ್ ಐತ್ಲೆ. ರೈಟ್ಸ್ಗೆ ಹೋಗ್ತಾ ಇದೀವಿ ನಾವು. ತಣ್ಣ ಗಾಳಿ ನೋಡಿ ಹಂಗೆ ಇದೆ. ಇದು ಲಾಸ್ಟ್ ಪರ್ಮಿಟ್ ಚೆಕ್ ಪಾಯಿಂಟು ಜಾಲಿಂಗ್ ಕಾಂಗ್. ನಾವು ಪರ್ಮಿಟ್ ಮುಗಿಸ್ಕೊಂಡು ಮುಂದೆ ಬಂದಮೇಲೆ ನಮಗೆ ರೈಟ್ ಸೈಡ್ ಕಾಣ್ತಿರೋದೆ ಜಾಲಿಂಗ್ ಕಾಂಗ್. ಆದಿ ಕೈಲಾಶ್ ಯಾತ್ರೆಗೆ ಇದು ಬೇಸ್ ಕ್ಯಾಂಪ್. ವಾಪಸ್ ಬರ್ತಾವನು. ಆದಿ ಕೈಲಾಶ್ ಫೈನಲಿ ರೀಚ್ ಆದ್ವಿ. ಆದಿ ಕೈಲಾಶ್ ಬೇಸ್ ಕ್ಯಾಂಪ್ ಜಾಲಿಂಗ್ ಕಾಂಗಿಂದ
1.5 ಕಿಲೋಮೀಟರ್ಸ್ ಟ್ರೆಕ್ ಮಾಡಿದ್ಮೇಲೆ ನಮಗೆ ಪಾರ್ವತಿ ಸರೋವರ ಸಿಗುತ್ತೆ. ರೈಟ್ ಸೈಡಲ್ಲಿ ಇಮೇಜ್ ಕಾಣ್ತಿದೆಯಲ್ಲ, ಅದೇ ಪಾರ್ವತಿ ಸರೋವರು. ಇದು ಇಂಟರ್ನೆಟ್ಟಲ್ಲಿ ಡೌನ್ಲೋಡ್ ಮಾಡಿರೋ ಇಮೇಜ್ ಇದು. ನಮಗೆ ಆರ್ಮಿ ಅವರು ಅಲೋ ಮಾಡಿಲ್ಲ ಮೇಲೆ ಟ್ರೆಕ್ಕಿಂಗ್ ಮಾಡೋಕ್ಕೆ. ಆರ್ಮಿ ಚೀಫ್ ಇದ್ದಾರೆ ಮೇಲೆ ಅಂತ, ಸೊ ನಾವು ಮೇಲೆ ಹೋಗೋಕ್ಕಾಗಿಲ್ಲ. 14,700 ಫೀಟಲ್ಲಿ ಇದ್ದೀವಿ ನಾವು. ಆದಿ ಕೈಲಾಶ್ನ ಛೋಟಾ ಕೈಲಾಶ್ ಅಂತಲೂ ಕರೀತಾರೆ. ಮತ್ತು ಇದು ಲೊಕೇಟ್ ಆಗಿರೋದು ಇಂಡಿಯಾ ಮತ್ತು ಚೀನಾ ಬಾರ್ಡರಲ್ಲಿ. ಶಿವ ಮತ್ತು ಪಾರ್ವತಿಯವರ ಫೇಸು ನ್ಯಾಚುರಲ್ ಆಗಿ ಒಂದು ರಾಕ್ ಮೇಲೆ ಫಾರ್ಮ್ ಆಗಿದೆ. ಸೊ ಶಿವ ಪಾರ್ವತಿಯವರ ಮನೆ ಅಂತಲೂ ಕರೀತಾರೆ ಈ ಪ್ಲೇಸ್ನ. ನಾವು ಮೇಲೆ ಹೋಗಿದ್ರೆ ಅದು ನಿಮಗೆ ನೋಡಿಸ್ಬೋದಾಗಿತ್ತು, ಬಟ್ ಆರ್ಮಿ ಚೀಫ್ ಮೇಲೆ ಇರೋದಕ್ಕೆ ನಮ್ಗೆ ಅಲೋ ಮಾಡಿಲ್ಲ ಹೋಗೋಕ್ಕೆ. ಮತ್ತು ಇದು ಮಹಾಭಾರತ ಎರ ಮತ್ತು ಪಾಂಡವಸ್ ಜರ್ನಿಗೂ ಕನೆಕ್ಟ್ ಆಗಿದೆ ಈ ಪ್ಲೇಸು. ಸೊ ನಾವು ಬೇಸ್ ಕ್ಯಾಂಪಿನ ದರ್ಶನ ಮುಗಿಸ್ಕೊಂಡ್ವಿ. ಫೈನಲಿ ಆದಿ ಕೈಲಾಶ್ ದರ್ಶನ ಮುಗೀತು. ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್. ಇವಾಗ ಸೇಮ್ ಬಂದಿದ್ದ ರೂಟೇ ತೊಗೊತೀವಿ. ಹೋಗ್ತಾ ಅಂದಿವಿ ಕಾಶಿ ವಿಶ್ವನಾಥ್ ಟೆಂಪಲ್ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.